Hello, are you able to view the screen? Hello? Hello. Okay. Yes, sir. Okay. So we'll be starting with the next topic, which is conditional PDF. Okay. So conditional PDF in bivariant. Okay. So conditional PDF using bivariate random variable. So you already studied this in first module for single variable. So here we'll be making use of two variables. Okay. So the theory and explain manapola. I'll be starting with the problems directly. Okay. So here they are given refer to figure below. So this is the figure which you solved the problem earlier. Okay, you need to make use of this figure. First thing is you need to calculate what the PDF of y conditioned by x is equal to 1. Okay, so PDF ಅಂದ್ರೆ ಏನು PDF of y and the f of y conditioned by x is equal to 1 ಅಂದ್ರೆ y ಇರುತ್ತೆ, y is conditioned by what x ಅಂತ ಅರ್ಥ. ಓಕೆ, ಸೊ ಇದ್ರ ಈಕ್ವೇಶನ್ ಏನು ಬರುತ್ತೆ ಅಂತ ಹೇಳಿದ್ರೆ, ಸೊ ನಿಮಗೆ ಟೂ ವೇರಿಯಬಲ್ ಇರೋದಲ್ವಾ, ಸೊ ಇಟ್ ಇಸ್ ವಾಟ್ ಬೈ ವೇರಿಯಂಟ್ ರ್ಯಾಂಡಮ್ ವೇರಿಯಬಲ್ ಮೇಲೆ ಮಾಡ್ತಿರೋದಲ್ವಾ, ಹಂಗಾಗಿ ಏನು ಮಾಡಬೇಕು, ಸೊ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಇದು ಟೂ ವೇರಿಯಬಲ್ ಇಂದು. ಓಕೆ, ಇಲ್ಲಿ ಕೇಳಿರೋದೇನು ಹೇಳಿ, ವೈ ಕೇಳಿದಾರಲ್ಲ, ಹಾಗಾಗಿ ಕೆಳಗಡೆ ಏನಿರುತ್ತೆ ಅದನ್ನೇ ಇಲ್ಲಿ ಕೆಳಗಡೆ ಬರ್ಕೊಳ್ಳಿ ಅಷ್ಟೇ, ಎಫ್ ಎಕ್ಸ್ ಆಫ್ ಎಕ್ಸ್ ಅಂತ ಬರೀರಿ. ಓಕೆ, ಸೊ ಹಂಗಾಗಿ ಇದೇನಾಗುತ್ತೆ, ದಿಸ್ ಇಸ್ ಯುವರ್ ಮಾರ್ಜಿನಲ್ ಪಿ ಡಿ ಎಫ್ ಆಫ್ ಎಕ್ಸ್. ಓಕೆ, ದಿಸ್ ಇಸ್ ಯುವರ್ ಬೈ ವೇರಿಯಂಟ್ ರ್ಯಾಂಡಮ್ ವೇರಿಯಬಲ್ ಆಫ್ ಎಕ್ಸ್ ಅಂಡ್ ವೈ. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ. ಓಕೆ, ಕ್ಲಿಯರ್ ದಮ್ ವಿತ್ ದ ಫಾರ್ಮುಲಾ. ಏನು ಕೊಟ್ಟಿದ್ದಾರೆ, ವೈ ಕಂಡೀಷನ್ ಬೈ ಎಕ್ಸ್ ಅಂತ ಕೊಟ್ಟಿದ್ದಾರೆ. ವೈ ಅನ್ನೋದು ಯಾವ್ದನ್ನ ಕಂಡೀಷನ್ ಆಗ್ತಿದೆ, ಎಕ್ಸ್ ಇಂದ ಕಂಡೀಷನ್ ಆಗ್ತಿದೆ, ಆಯ್ತಾ, ಅದಕ್ಕೆ ವೈ ಡಿವೈಡೆಡ್ ಬೈ ಎಕ್ಸ್ ಅಂತ ಬರ್ಕೊಳ್ಬೇಕು. ಓಕೆ, ಸೊ ಫಾರ್ಮುಲಾ ಏನಾಗುತ್ತೆ, ಟೂ ವೇರಿಯಬಲ್ ಫಸ್ಟ್ ಮೇಲ್ಗಡೆ ಫಂಕ್ಷನ್ ಬರ್ಕೊಳ್ಳಿ, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ಇಲ್ಲಿ ಕೆಳಗಡೆ ಯಾವ ವೇರಿಯಬಲ್ ಇರುತ್ತೆ ಅದನ್ನ ಕೆಳಗಡೆ ಬರ್ಕೊಳ್ಳಿ, ಎಫ್ ಎಕ್ಸ್ ಆಫ್ ಎಕ್ಸ್ ಅಂತ ಬರೀರಿ. ಓಕೆ, ಕ್ಲಿಯರ್ ವಿತ್ ದಿಸ್ ಫಾರ್ಮುಲಾ. ಹಲೋ, Yes, sir. ಓಕೆ, ನೆಕ್ಸ್ಟಿಗೆ ಏನು ಮಾಡಬೇಕು, ಇವಾಗ ನೀವು ಈ ಫಾರ್ಮುಲಾ ನಿಮಗೆ ಎರಡು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕು. ಒಂದೇನು ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಫೈಂಡ್ ಔಟ್ ಮಾಡಬೇಕು, ಇನ್ನೊಂದೇನು ಎಫ್ ಎಕ್ಸ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಫಸ್ಟ್ ಲೆಟ್ ಅಸ್ ಟ್ರೈ ಟು ಫೈಂಡ್ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ. ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಅಂದ್ರೇನು, ಈ ಏರಿಯಾ, ಈ ಟ್ರಯಾಂಗಲ್ ಒಳಗೆ ಇದೆಯಲ್ಲ, ಈ ಏರಿಯಾನ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇದಕ್ಕೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು 1 ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ, ಇದು ಅಲ್ವಾ. ಸೊ ಇದ್ರ ಪಿ ಡಿ ಎಫ್ ಇದು ಏರಿಯಾ ಒಳಗಡೆ ಎಷ್ಟಿರುತ್ತೆ 1 ಅಂತ ಇದು ಗೊತ್ತಿದೆ. ಸೊ ಇದನ್ನ ಇಂಟಿಗ್ರೇಟ್ ಮಾಡೋಣ, ಇವಾಗ ಇಂಟಿಗ್ರೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. ಸೊ ಇದೇನೋ ಎರಡು ಇದೆಯಲ್ವಾ, ಹಂಗಾಗಿ ಏನಾಗುತ್ತೆ, ಸೊ ದಿಸ್ ವುಡ್ ಬಿ ಡಬಲ್ ಇಂಟಿಗ್ರೇಷನ್, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ. ಇದೇನಾಗುತ್ತೆ, ಡಿ ಎಕ್ಸ್ ಇಂಟು ಡಿ ವೈ ವಿಲ್ ಬಿ ಈಕ್ವಲ್ ಟು ವಾಟ್ 1 ಅಂತ. ಓಕೆ, now let us try to find this. So you already found this. Okay, ಸೊ ಅದಕ್ಕೆ ಏನು ಬರ್ತೀರಾ, ಸೊ ಇದು ನಿಮ್ಮದು ಫಾರ್ಮುಲಾ ಅಲ್ವಾ, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಡಿ ವೈ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ. ಇಲ್ಲಿ ಡಿ ವೈ ಇದ್ರಿಂದ ಈ ಲಿಮಿಟ್ ಏನಾಗುತ್ತೆ, ಸೊ ದಿಸ್ ಇಸ್ ಯುವರ್ ವೈ ಲಿಮಿಟ್. ಇಲ್ಲಿ ಡಿ ಎಕ್ಸ್ ಇರೋದ್ರಿಂದ ಹೊರಡೆ ಇರೋ ಲಿಮಿಟ್ ಏನು, ಇದು ಎಕ್ಸ್ ಇನ್ ಲಿಮಿಟ್. ಓಕೆ, ಸೊ ಫಸ್ಟ್ ಇಂದು ವೈ ಲಿಮಿಟ್ ತೊಗೊಳ್ಳಿ. ವೈ ಅಂದ್ರೆ ಏನೋ, ಕೆಳಗಡೆಯಿಂದ ಮೂವ್ ಆಗ್ತೀರಾ, ಕೆಳಗಡೆಯಿಂದ ಮೂವ್ ಹೋಗ್ಬೇಕಾದ್ರೆ ಫಸ್ಟಿಗೆ ನಿಮಗೆ ಏನು ಬರುತ್ತೆ, ಲೈನ್ ಬರುತ್ತೆ. ಲೈನಿಂದ ಈಕ್ವೇಷನ್ ಬರೀ, ಈಕ್ವೇಷನ್ ಆಫ್ ಲೈನ್ ಇಸ್ ವಾಟ್, ಈ ಲೈನ್ ಇದೆಯಲ್ಲ, ಈ ಲೈನಿಂದ ಈಕ್ವೇಷನ್ ಆಗುತ್ತೆ, the line equation is what, y is equal to x ಬರ್ತಾ, because it is having a positive slope. Okay, so next ಹಂಗೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಹೋದ್ರೆ ಇಲ್ಲಿ ಸಿಗುತ್ತೆ, ಸೊ ದಿಸ್ ಪಾಯಿಂಟ್ ಇಸ್ ವಾಟ್ 2 ಅಲ್ವಾ. ಸೊ ದಿಸ್ ಐ ಆಲ್ರೆಡಿ ಎಕ್ಸ್ಪ್ಲೇನ್ ಇನ್ ದ ಪ್ರೀವಿಯಸ್ ಕ್ಲಾಸ್, ರೈಟ್. ಸೊ ಎಕ್ಸ್ ಇಂದ 2 ವರೆಗೂ ಬರುತ್ತೆ, ಯಾವುದು ವೈದು. ಓಕೆ, ನೆಕ್ಸ್ಟ್ ಎಕ್ಸ್ ಇಂದ ಎಷ್ಟು ಬರುತ್ತೆ ಇಂಟಿಗ್ರೇಷನ್ ಹೊರಡೆದು, ಸೊ ಈ ಕಡೆಯಿಂದ ಬನ್ನಿ, ಮೈನಸ್ ಇನ್ಫಿನಿಟಿನ ಬರಬೇಕಾದ್ರೆ ಫಸ್ಟಿಗೆ ನಿಮ್ಗೆ ಯಾವ್ದು ಸಿಗುತ್ತೆ, ಈ ಪಾಯಿಂಟ್ ಸಿಗುತ್ತೆ. ಸೊ ಈ ಪಾಯಿಂಟಿಂದ ಎಷ್ಟು ಬರುತ್ತೆ ನಿಮಗೆ, -2 ಬರುತ್ತೆ. ಹಿಂಗೆ ಹೋಗ್ತಾ ಹೋಗ್ತಾ ಎಕ್ಸ್ ಮೇಲೆ ಹೋಗ್ತಾ ಇದ್ರೆ, ಸೊ ಈ ಪಾಯಿಂಟ್ ಅಲ್ವಾ, ಸೊ ದಿಸ್ ಇಸ್ ವಾಟ್ 2. ಓಕೆ, ಸೊ ವಿಲ್ ಬಿ ಟೇಕಿಂಗ್ ದಟ್ ಆಸ್ ವಾಟ್ -2 to 2. ಓಕೆ, ಸೊ ದಟ್ ಶುಡ್ ಬಿ ಈಕ್ವಲ್ ಟು ವಾಟ್ 1. ಇದರೊಳಗೆ ಏರಿಯಾ ನಿಮಗೆ ಎಷ್ಟು ಅಂತ ಗೊತ್ತಿಲ್ಲ, ಹಂಗಾಗಿ ಅದನ್ನ ಸಿ ಅಂತ ತಗೊಂಡಿದ್ದೀವಿ. ಸೊ ಟೇಕ್ ಇಟ್ ಆಸ್ ಸಿ. ಓಕೆ, ಅದು ಕ್ಲಿಯರ್ ಟು ಹಿಯರ್, ಇಷ್ಟ ಅರ್ಥ ಆಗಿದೆಯಾ. Yes, sir. Okay, so what is your intention, first to find the value of a numerator function the value find out ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ. ಓಕೆ, ಸೊ
ಸೊ ಫಸ್ಟು ಸಿ ಕಾನ್ಸ್ಟೆಂಟ್ ಇದೆಯಲ್ಲ ಹೊರಡೆ ತಗೊಳ್ಳಿ ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡ್ತೀರಾ, ಹಾಗಾಗಿ ವೈ ಅಂತ ಬರುತ್ತೆ. ಫ್ರಮ್ ವೇ ಎಕ್ಸ್ ಟು ಟು ಇಂಟು ಡಿ ಎಕ್ಸ್ ಇಸ್ ಇಕ್ವಲ್ ಟು ಒನ್. ಸೊ ಏನಾಗುತ್ತೆ ಟೂ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಬರುತ್ತೆ. ಇದರಲ್ಲಿ ಏನಿದೆ ಟೂ ಕಾನ್ಸ್ಟೆಂಟ್ ಇದ್ದಿಲ್ಲ, ಟೂ ಸಿ ಹೊರಡೆ ತಗೊಳ್ಳಿ. ಸೊ ಮತ್ತೆ ಅದನ್ನು ಇಂಟಿಗ್ರೇಟ್ ಮಾಡಿ. ಓಕೆ, ಇಂಟಿಗ್ರೇಟ್ ದಟ್ ಇಷ್ಟು ಉಳಿತು ನಿಮಗೆ. ಸಿ ಹೊರಡಿದೆ ಟೂ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟೂ ಡಿವೈಡ್ ಬೈ ಮೈನಸ್ ಟು ಇದೆ. So when you integrate this, okay, by substituting 2 and minus 2 substitute ಮಾಡಿ, ಇಲ್ಲಿ ಇದೇನಾಗುತ್ತೆ ಫಸ್ಟ್ನೇದು ಇದು 2ಗೆ, ಓಕೆ, ನೆಕ್ಸ್ಟ್ ಇದು ಮೈನಸ್ 2ಗೆ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಇಷ್ಟು ಬರುತ್ತೆ, ಸಿ ಇಂಟು ಟೂ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಒನ್. ಸೊ ವ್ಯಾಲ್ಯೂ ಆಫ್ ಸಿ ಇಸ್ ಈಕ್ವಲ್ ಟು 1/8. ಸೊ ನಿಮಗೆ ಫಂಕ್ಷನ್ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಾಮ ವೈ ಇದ್ರ ವ್ಯಾಲ್ಯೂ ಎಷ್ಟು ಬಂತು ನಿಮಗೆ 1/8. ಓಕೆ, ಸೊ ಆಲ್ ದೀಸ್ ಥಿಂಗ್ಸ್ ಯು ಆಲ್ರೆಡಿ ಡನ್ ಇನ್ ದ ಪ್ರೀವಿಯಸ್ ಮಾಡ್ಯೂಲ್. ಅದು ಸೆಕೆಂಡ್ ಮಾಡ್ಯೂಲಲ್ಲೇ ಸ್ಟಾರ್ಟಿಂಗಲ್ಲಿ ಇದೆಲ್ಲ ಸಾಲ್ವ್ ಮಾಡಿದ್ದೀರ ಅಲ್ವಾ. ಸೊ ಇಷ್ಟು ಗೊತ್ತಾಯ್ತು ನಿಮಗೆ 1/8 ಅಂತ ಬಂತು. ಯಾವುದು ನ್ಯೂಮರೇಟರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಇಷ್ಟು ಗೊತ್ತಾಗಿದೆ ಅಲ್ವಾ? ಹಲೋ, ಓಕೆ. ನೆಕ್ಸ್ಟ್ ಏನು ಮಾಡ್ಬೇಕು ನೀವು, ಡಿನಾಮಿನೇಟರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಇದನ್ನು ಮಾಡಿದ್ದೀರಾ. ಸೊ ಏನು ಮಾಡಬೇಕು ಇವಾಗ, ಮಾರ್ಜಿನಲ್ ಪಿ ಡಿ ಎಫ್ ಆಫ್ ವಾಟ್ ಎಫ್ ಎಕ್ಸ್ ಆಫ್ ಎಕ್ಸ್. ಓಕೆ, ವಾಟ್ ಇಸ್ ದ ಈಕ್ವೇಷನ್ ಫಾರ್ ದಟ್? ಇದಕ್ಕೆ ಈಕ್ವೇಷನ್ ಬರುತ್ತೆ, ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಾಮ ವೈ. ಸೊ ಮಾರ್ಜಿನಲ್ ಪಿ ಡಿ ಎಫ್ ಅಂದರೆ ಇಲ್ಲೇನಿದೆ, ಇಲ್ಲಿ ಎಕ್ಸ್ ಇದೆ ಅಲ್ವಾ, ಹಂಗಾಗಿ ಇಲ್ಲೇನು ಬರೀತೀರಾ ಡಿ ವೈ ಅಂತ ಬರೀತೀರಾ ಅಲ್ವಾ. ಇಲ್ಲಿ ಎಕ್ಸ್ ಇದೆ, ಇಲ್ಲೇನು ಬರಬೇಕು ಡಿ ವೈ ಬರಬೇಕು. ಹಂಗಾಗಿ ಈ ಇಂಟಿಗ್ರೇಷನ್ ಲಿಮಿಟ್ ಏನು, ವೈ ಲಿಮಿಟ್ ಇರಬೇಕು. ಓಕೆ, ಸೊ ವಾಟ್ ವಾಸ್ ದ ಲಿಮಿಟ್ ಆಫ್ ವೈ? ಸೊ ಇಟ್ ವಾಸ್ ಫ್ರಮ್ ಎಕ್ಸ್ ಟು ಟು ಅಲ್ವಾ. ಸೊ ಹಂಗಾಗಿ ಏನು ಬರ್ಕೊಳ್ತೀರಾ ಎಕ್ಸ್ ಟು ಟು. What is fx y of x comma y? Right now you got this. That is what 1/8. 1/8 into dy from where 2 to x. ಇದನ್ನ evaluate ಮಾಡಿ. So 1/8 into integration of 1 is what y. So y from 2 to x ಅಂದ್ರೆ ಎಷ್ಟಾಗುತ್ತೆ 2 minus x ಬರುತ್ತೆ. So this is your fx of x. So ನಿಮಗೆ ನ್ಯೂಮರೇಟರ್ ವ್ಯಾಲ್ಯೂ 1/8 ಬಂತು, ನಿಮಗೆ ಡಿನಾಮಿನೇಟರ್ ವ್ಯಾಲ್ಯೂ ಎಷ್ಟು ಬರುತ್ತೆ 1/8 into 2 minus x ಬಂತು ಅಲ್ವಾ. ಸೊ ಇದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? ಸೊ ಇಲ್ಲಿ ನೋಡಿ, ದಿಸ್ ಇಸ್ ನ್ಯೂಮರೇಟರ್ ವ್ಯಾಲ್ಯೂ ಆ್ಯಂಡ್ ದಿಸ್ ಇಸ್ ಯೋರ್ ಡಿನಾಮಿನೇಟರ್ ವ್ಯಾಲ್ಯೂ. ಓಕೆ, ಎರಡು ಕ್ಯಾನ್ಸಲ್ ಆಗ ಎಷ್ಟು ಬರುತ್ತೆ ನಿಮಗೆ ಇಷ್ಟು ಬರುತ್ತೆ. ಸೊ ದಿಸ್ ಇಸ್ ಯೋರ್ ಎಫ್ ವೈ ವೈ ಕಂಡೀಷನ್ ಬೈ ಎಕ್ಸ್. ಓಕೆ, ಸೊ ದಿಸ್ ಇಸ್ ದ ಫಂಕ್ಷನ್ ವಿಚ್ ವಿಲ್ ಬಿ ಗೆಟಿಂಗ್ ಎಟ್ ದ ಎಂಡ್. ಓಕೆ, ಆರ್ ಕ್ಲಿಯರ್ ವಿತ್ ದಟ್? ಹಲೋ, ಓಕೆ. ಸೊ ಇಷ್ಟ ಆಯ್ತಲ್ಲ. ನಾವು ವಾಟ್ ಯು ಗಾಟ್ ಇಸ್ ಓನ್ಲಿ ಪಾರ್ಟ್ ಎ. ಓಕೆ, ಪಾರ್ಟ್ ಏನು ಮಾತ್ರ ಫೈಂಡ್ ಔಟ್ ಮಾಡಿದ್ದೀರಾ. ನೆಕ್ಸ್ಟ್ ಕ್ವಶನ್ ಏನು, ಪಾರ್ಟ್ ಬಿ ಏನು ಕೇಳಿದ್ದಾರೆ. ದೆನ್ ವೆರಿಫೈ ದ ಕಂಡೀಷನಲ್ ಪಿ ಡಿ ಎಫ್ ಸ್ಯಾಟಿಸ್ಫೈಸ್ 2.2 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಏನಂತ ಹೇಳಿದ್ರೆ ಇದು ಇಂಟಿಗ್ರೇಟ್ ಮಾಡಿದ್ರೆ 2.2 ಅಂದರೆ ಈ ಈಕ್ವೇಷನ್ ಆಯಿತಾ. ಸೊ ಏನಂತ ನಿಮಗೆ ಸಿಕ್ಕಿರೋದು ಇದೆಯಲ್ಲ ಅದು ಇಂಟಿಗ್ರೇಟ್ ಮಾಡಿದ್ರೆ ಇಲ್ಲಿ 1 ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ನಿಮಗೆ ಎಫ್ ವೈ ಆಫ್ ವೈ ಬಂದಿದೆಯಲ್ಲ ಅದು ಏರಿಯಾ 1 ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಸೊ ದಟ್ ಈಸ್ ಯೋರ್ ಪಾರ್ಟ್ ಬಿ. Then verify the condition of PDF. ಅಂದರೆ condition of PDF ಏನು, area under the PDF should always be equal to 1. So that would be your second criteria. Okay, let us try to find the area under that PDF. Okay, ಸೊ ಇಷ್ಟು ಫಂಕ್ಷನ್ ಬಂತಲ್ಲ, ಈ ಫಂಕ್ಷನ್ ಬಂದಿದ್ದಿಲ್ಲ. ಈ ಫಂಕ್ಷನಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಹಾಕ್ಬೇಕು ನೀವು 1 ಅಂತ ಹಾಕಬೇಕು. ಓಕೆ, ದ ರೀಸನ್ ಬಿಹೈಂಡ್ ದಟ್ ಈಸ್ ಇಲ್ಲಿ ಹೇಳಿದ್ದಾರೆ ನೋಡಿ, ಜಸ್ಟ್ ಲುಕ್ ಓವರ್ ಹಿಯರ್. ದ ಪಿ ಡಿ ಎಫ್ ವೈ ಈಸ್ ಕಂಡೀಷನ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ ಅಲ್ವಾ. ದ ಪಿ ಡಿ ಎಫ್ ಆಫ್ ವೈ ಈಸ್ ಕಂಡೀಷನ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಹಾಕಿದ್ದಾರೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಹಾಕ್ಬೇಕು ನೀವು 1 ಹಾಕಬೇಕು. ಓಕೆ, ಸೊ ಲೆಟ್ ಅಸ್ substitute 1 in the output what we have got right now. ಸೊ ಇಷ್ಟು ಬಂದಿದೆ ಅಲ್ವಾ. ಸೊ ಇದು ನಿಮಗೆ ಸಿಕ್ಕಿತ್ತು ಅಲ್ವಾ, ಎಫ್ ವೈ ವೈ ಕಂಡೀಷನ್ ಬೈ ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂಗೆ ಏನು ಹಾಕ್ತೀರಾ ಇಲ್ಲಿ 1 ಹಾಕಬೇಕು. ಹಂಗಂದ್ರೆ ಅರ್ಥ ಎಷ್ಟು 1/1 ಮೈನಸ್ 1/2 ಮೈನಸ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 1 ಇದೆ ಅಲ್ವಾ. ಸೊ ಅಲ್ಲಿಗೆ ಎಷ್ಟು ಬರುತ್ತೆ ನಿಮಗೆ 1/1 ಬರುತ್ತೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು 1. ಸೊ ಎಫ್ ವೈ ಆಫ್ ವೈ ಡಿವೈಡೆಡ್ ಬೈ ಎಕ್ಸ್ ವಿಲ್ ಬಿ ಈಕ್ವಲ್ ಟು ವಾಟ್
1 ಅಂತ ಬಂತು. ಓಕೆ, ನೆಕ್ಸ್ಟ್ ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಓಕೆ, ಸೊ ವೆನ್ ಯು ಇಂಟಿಗ್ರೇಟ್ ದಟ್ ಯು ನೀಡ್ ಟು ಫೈಂಡ್ ದ ಏರಿಯಾ ಅಲ್ವಾ. ಸೊ ಏರಿಯಾ ಅಂಡರ್ ದ ಕರ್ವ್ ಅಂದರೆ ಏನಂತ ಅರ್ಥ. ಸೊ ಇಂಟಿಗ್ರೇಷನ್ ಆಫ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ವೈ ವೈ ಕಂಡೀಷನ್ ಬೈ ಇಂಟು ಡಿ ವೈ. ಓಕೆ, ಸೊ ಇದ್ರ ವ್ಯಾಲ್ಯೂ ನಿಮಗೆ ಸಿಕ್ಕಿದೆ. ಈಗ ಎಷ್ಟಿದೆ? 1 ಇದೆ ಅಲ್ವಾ. 1 ಇಂಟು ಡಿ ವೈ ಮಾಡಿ. ಲಿಮಿಟ್ ಎಷ್ಟು? 1 to 2. ಇಂಟಿಗ್ರೇಷನ್ ಫ್ರಮ್ 1 to 2 ಮಾಡಿ. ಸೊ ದಟ್ ವಿಲ್ ಬಿ ವಾಟ್, 1 ಇಂದ ಇಂಟಿಗ್ರೇಷನ್ ಎಷ್ಟು ಬರುತ್ತೆ? ವೈ ಬರುತ್ತೆ. ವೈ ಅಂದರೆ 2 ಮೈನಸ್ 1 ಬರುತ್ತೆ. ಸೊ ಇಟ್ಸ್ ವ್ಯಾಲ್ಯೂ ಇಸ್ ವಾಟ್ 1 ಅಂತ ಸಿಕ್ಕಿದೆ. ಓಕೆ, ಸೊ ದಿಸ್ ಸ್ಯಾಟಿಸ್ಫೈಸ್ ದ ಕಂಡೀಷನ್. ಈ ಕಂಡೀಷನ್ ನಿಮಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಗೊತ್ತಾಯ್ತು. ಓಕೆ, ಸೊ ಕ್ಲಿಯರ್ ವಿತ್ ದಟ್. ಸಬ್ಸ್ಟಿಟ್ಯೂಟ್ ಮಾಡಿ ಏರಿಯಾ ಫೈಂಡ್ ಔಟ್ ಮಾಡೋದಷ್ಟೇ. ಓಕೆ, ಹಲೋ. Yes, sir. ಓಕೆ, ಸೊ ಫಸ್ಟ್ ಏನು ಮಾಡಬೇಕು? ಎಫ್ ವೈ ಆಫ್ ವೈ ಕಂಡೀಷನ್ ಬೈ ಎಕ್ಸ್ ಅಂತ ತಗೊಳ್ಳಿ. ಅದರಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಆಯಿತಾ? ಸೊ ಬಂದಿರೋ ಇದಕ್ಕೆ ಎಕ್ಸ್ ಈಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಇಷ್ಟು ಬರುತ್ತೆ. ಆಮೇಲೆ ಇದೇನು ಮಾಡಬೇಕು? ಇಂಟಿಗ್ರೇಷನ್ ಮಾಡಿ. ಓಕೆ, ಇಂಟಿಗ್ರೇಷನ್ ಮಾಡಿದರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ? 2 ಮೈನಸ್ 1 ಅಂದರೆ 1 ಆನ್ಸರ್ ಬರುತ್ತೆ. ಸೊ 1 ಅಂತ ಬಂದ ಅರ್ಥ ಏನು? ಆ ಏರಿಯಾದು ಇಂಟಿಗ್ರೇಟ್ ಮಾಡಿದ್ರೆ ವ್ಯಾಲ್ಯೂ ನಿಮಗೆ 1 ಅಂತ ಬರುತ್ತೆ. ಸೊ ಇಟ್ ಇಸ್ ಸ್ಯಾಟಿಸ್ಫೈಯಿಂಗ್ ದ ಕಂಡೀಷನ್. ಓಕೆ, ಸೊ ದಿಸ್ ಇಸ್ ಯೋರ್ ಪಾರ್ಟ್ ಬಿ. ಓಕೆ, ನಾವು ಲೆಟ್ ಅಸ್ ಲುಕ್ ಎಟ್. ಇಲ್ಲಿ ನೋಡಿ, ಇಲ್ಲಿ ಕಂಡೀಷನ್ ತೊಗೊಳ್ಬೇಕಾರೆ ಇಲ್ಲಿದೆಯಲ್ಲ, ಇದನ್ನು ನೋಡ್ಕೊಳ್ಳಿ. ಲಿಮಿಟ್ ಹೇಳೋದು ಮಾಡ್ತಾ ಇತ್ತು. ಡಿ ವೈ ಇದೆಯಲ್ಲ, ಇದು ಡಿ ವೈ ಅಂದರೆ ಏನು? ಈ ಲಿಮಿಟ್ ಏನು ಬರಬೇಕು? ವೈ ಇನ್ ಲಿಮಿಟ್ ಬರಬೇಕಲ್ವಾ. ಸೊ ದಿಸ್ ಶುಡ್ ಬಿ ವಾಟ್? ವೈ ಲಿಮಿಟ್. ಓಕೆ, ಇಲ್ಲಿ ಆ್ಯಕ್ಚುಲಿ ನಾನು ಏನು ಹಾಕ್ಬೇಕಾಯ್ತು ಹೇಳಿ? ಇಂಟಿಗ್ರೇಷನ್ ಫ್ರಮ್ ಎಕ್ಸ್ ಟು 2 ಅಂತ ಹಾಕ್ಬೇಕಾಯ್ತು. ಬಟ್ ಎಕ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ 1 ಅಂತ ಕೊಟ್ಟಿದ್ದಾರೆ. ಹಂಗಾಗಿ ನೀವು ಇಲ್ಲಿ ಏನಂತ ಬರ್ಕೊಂಡಿದ್ದೀರಾ? 1 ಅಂತ ಬರ್ಕೊಂಡಿದ್ದಾರೆ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಓಕೆ, ಕ್ಲಿಯರ್ ವಿತ್ ದಟ್? ಅರ್ಥ ಆಯ್ತಾ ಇದು? Yes, sir. Okay, so next let us look what is the next question, part C. So this is your part C. Finally find the mean and the variance of y conditioned by x is equal to 1. ಸೊ ಇವಾಗ ಏನು ಮಾಡಬೇಕು? ಅದ್ರ ಮೀನ್ ಮತ್ತು ವೇರಿಯನ್ಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಮೀನ್ ಮತ್ತು ವೇರಿಯನ್ಸ್ ನಿಮ್ಮ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. So look over here. What is meant by mean? Mean ಅಂದ್ರೆ new ಅಲ್ವಾ. What they are asking, find the condition mean of y conditioned by x. ಇದು mean find out ಮಾಡಕ್ಕೆ ಹೇಳ್ತಿದ್ದಾರೆ ಅಲ್ವಾ. ಸೊ ಹಾಗಾಗಿ ಏನು ಬರಬೇಕು? ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ವೈ ಅಂತಾನೆ ಕೇಳ್ತಿರೋದು, ಕಂಡೀಷನ್ ಬೈ ಎಕ್ಸ್. ಹಾಗಾಗಿ ವೈ ಅಂತ ಇಲ್ಲಿ ಹಾಕಬೇಕು. ಓಕೆ, ವೈ ಇಂಟು, ಸೊ ದಿಸ್ ಇಸ್ ದ ಫಂಕ್ಷನ್. ಓಕೆ, ಎಫ್ ವೈ ಆಫ್ ವೈ ಬೈ ಎಕ್ಸ್ ಇಂಟು ಡಿ ಎಕ್ಸ್. ಆಯಿತಾ? ನೆಕ್ಸ್ಟ್ ಇಲ್ಲಿ ಇಂಟಿಗ್ರೇಷನ್ ಲಿಮಿಟ್ ತೊಗೊಳ್ಬೇಕಾದ್ರೆ ಏನು ಮಾಡಬೇಕಾಯ್ತು? ವೈ ಇನ್ ಲಿಮಿಟ್ ತೊಗೊಳ್ಬೇಕಾಯ್ತಲ್ಲ. ಹಂಗಾಗಿ ಏನು ತೊಗೊಳ್ತೀರಾ? ಎಕ್ಸ್ ಟು 2 ವೈ ಇಂಟು 1 ಇಂಟು ಡಿ ವೈ ಅಂತ ಬರೀಬೇಕು. ಓಕೆ, ಬಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ವಾಟ್? 1. ಸೊ ಹಂಗಾಗಿ ಇಲ್ಲಿ ಏನು ಬರೀತೀರಾ? 1 ಅಂತ ಬರ್ಕೊಳ್ತೀರಾ ಇಲ್ಲಿ. ಓಕೆ, ಸೊ ಇಲ್ಲಿ ಬಿ ರೈಟಿಂಗ್ ಇಟ್ ದಿಸ್ ಆಸ್ 1. ಸೊ ಇದನ್ನು ಇವ್ಯಾಲ್ಯೂಯೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? ವೈ ಸ್ಕ್ವೇರ್ ಬೈ 2 ಫ್ರಮ್ ವೇ 1 to 2. So the answer would be what? 3 by 2 birthday. So this is the mean of what? Fy of y conditioned by x. Okay, clear with that? Hello. Yes, sir. Okay, next is variance. Variance ಅಂದ್ರೆ ಏನು? ಸೇಮ್ ಇದೆ. So let us same formula ಐತಲ್ಲ, y minus mu y ಅಂತ. ಸೊ ವೇರಿಯನ್ಸ್ ಅಂದ್ರೆ ಏನು? y minus new y whole square. This has to be conditioned by what? This has to be conditioned by x. Okay, so y minus new y whole square, this is conditioned by x into what? Your function fy of fy conditioned by divided by x into dy. Okay, so this is the formula. Okay, so ಇವಾಗ ಏನು ಮಾಡ್ತೀರಾ? y minus new y condition by x, ಈ ವ್ಯಾಲ್ಯೂ ನಿಮಗೆ ಮುಂಚೆನೇ ಸಿಕ್ಕಿದೆ. ಇಲ್ಲಿ ನೋಡಿ, ನ್ಯೂ y condition by x ಅಂದರೆ ಇದು ವ್ಯಾಲ್ಯೂ ಅಲ್ವಾ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. y minus 3/2 ಹೋಲ್ ಸ್ಕ್ವೇರ್ ಇಂಟು fy condition by x ಅಂದರೆ ಏನು ಬರ್ತಿದ್ರು ಆನ್ಸರ್ ನಿಮಗೆ? 1 ಇದೆಯಾ? ಸೊ ಇದು ನಿಮಗೆ ಪ್ರೀವಿಯಸ್ ಸಿಕ್ಕಿದೆ, ಇದು ಆನ್ಸರ್ 1 ಅಂತ. ಇದನ್ನು ಹಾಕೊಳ್ಳಿ ಇಲ್ಲಿಗೆ. ಓಕೆ, ನೆಕ್ಸ್ಟ್ ಏನು ಮಾಡಿ? ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ, a minus b ಹೋಲ್ ಸ್ಕ್ವೇರ್ನ. ನೆಕ್ಸ್ಟ್ ಅದನ್ನು ಇಂಟಿಗ್ರೇಟ್ ಮಾಡಿ. ಓಕೆ, ಸೊ ಎಷ್ಟು ಬರುತ್ತೆ ನಿಮಗೆ? ಸೊ y square plus 9/4 minus 3y, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ
ಸೊ ನೆಕ್ಸ್ಟ್ ಇಂಟಿಗ್ರೇಟೆಡ್ ಫ್ರಮ್ 1 to 2 ಎಷ್ಟು ಬರುತ್ತೆ ಇದ್ರದ್ದು y ಕ್ಯೂಬ್ ಬೈ 3 ಬರುತ್ತೆ, ಇದು y ಇದೆಷ್ಟು ಬರುತ್ತೆ y ಸ್ಕ್ವೇರ್ ಬೈ 2. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ 2 to 1. ಸೊ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ, ವೇರಿಯನ್ಸ್ ಆನ್ಸರ್ ಎಷ್ಟು ಬರುತ್ತೆ 1/12 ಬರುತ್ತೆ. ಓಕೆ, so what you're doing here is you're making use of all the formulas which you're used till now, ಅದನ್ನು ಯೂಸ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಷ್ಟೇ. ಓಕೆ, ಸೊ ಆರ್ ಕ್ಲಿಯರ್ ವಿತ್ ದಿಸ್ ವೇರಿಯನ್ಸ್? ಎಷ್ಟು ಅರ್ಥ ಆಯ್ತಾ? Yes, sir. ಓಕೆ, ಸೊ ಇದು ಬರೀಬೇಕಾದ್ರೆ ನೀವು ಇದು ನಾನು ಮತ್ತೆ ಕ್ವಶನ್ ಬರ್ಕೊಂಡಿದ್ದೀನಿ. ಓಕೆ, ಮತ್ತೆ ಬರೆಯೋದು ಬೇಡ ಅಂತ ಇದೊಂದು ಕ್ವಶನ್ ಬರ್ಕೊಂಡಿದ್ದೀನಿ. ಟು ಸಾಲ್ವ್ ದ ವ್ಯಾಲ್ಯೂ ಆಫ್ ಸಿ, ಓಕೆ 1/8 ಬಂತಲ್ಲ, ಈ ಕ್ವಶನ್ನ ಮತ್ತೆ ಬರೆಯೋಕ್ಕೆ ಹೋಗ್ಬೇಡಿ ನೀವು. ಓಕೆ, ಸೊ ಡೈರೆಕ್ಟಾಗಿ ಈ ಸೊಲ್ಯೂಷನ್ ಬರೀರಿ ಅಷ್ಟೇ ಸಾಕು. ಓಕೆ, ಇಲ್ಲಿದೆಯಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ಇದು ಸಿ ಈಸ್ ಈಕ್ವಲ್ ಟು 1/8 ಅಂತ ಇದೊಂದು ಕ್ವಶನ್ ಮಾತ್ರ ಪ್ರೂವ್ ಮಾಡಿ ಬರ್ಕೊಳ್ಳಿ. ಉಳಿದಿದ್ದಕ್ಕೆಲ್ಲ ಸೇಮ್ ಇದೇ ಥರ ಕ್ವಶನ್ ಕೇಳಿದ್ದಾರೆ, ಅಲ್ಲಿ ಮತ್ತೊಂದ್ಸತಿ ನೀವೇನು ಬರೆಯೋದು ಬೇಡ. ಓಕೆ, ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಸೇಮ್ ಕ್ವಶನ್ ಆಯ್ತಾ. ಸೊ ಪಿ ಡಿ ಎಫ್ ಆಫ್ ವೈ ಕಂಡೀಷನ್ ಬೈ ವೈ ಎಕ್ಸ್ ಈಸ್ ಈಕ್ವಲ್ ಟು 1, ವೆರಿಫೈ ದ ಕಂಡೀಷನಲ್ ಆಫ್ ಪಿ ಡಿ ಎಫ್, ಫೈನಲಿ ಫೈಂಡ್ ದ ಮೀನ್ ಆ್ಯಂಡ್ ವೇರಿಯನ್ಸ್ ವೈ ಕಂಡೀಷನ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 1. ಸೊ ಪ್ರೀವಿಯಸ್ ಏನು ಕ್ವಶನ್ ಇತ್ತು ಇದು ಸೇಮ್ ಅದೇ ಕ್ವಶನ್, ಬಟ್ ಏನಿದೆ ಇಲ್ಲಿ ಫಿಗರ್ ಮಾತ್ರ ಚೇಂಜ್ ಆಗಿದೆ. ಓಕೆ, ಸೊ ಇವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಲಿಮಿಟ್ ಮಾತ್ರ ಚೇಂಜ್ ಆಗುತ್ತೆ. ಓಕೆ, ಸೊ ಈ ಪ್ರಾಬ್ಲಮ್ನ ನೀವು ಆಲ್ರೆಡಿ ಮಾಡಿದ್ದೀರಾ ಆಯಿತಾ. ಅಲ್ಲೂ ಅಷ್ಟೇ ಇದ್ರ ಏರಿಯಾ ಎಷ್ಟು ಬಂದಿತ್ತು ನಿಮಗೆ, ಸಿ ಈಸ್ ಈಕ್ವಲ್ ಟು 1/8 ಅಂತ ಬಂದಿತ್ತು. ಓಕೆ, so you may refer to the problem which you have solved earlier. Okay, so now we'll direct c is equal to 1/8 in the start martini. Okay, so first thing is what they're asking you to find the pdf of y condition by x is equal to 1. So y condition by x and then y divided by x ಆಯ್ತಾ. ಇದರ ಫಾರ್ಮುಲಾ ಏನು ಬರುತ್ತೆ, fx y of x y divided by fx of x ಅಂತ ಬರುತ್ತೆ. ಸೊ ಇವಾಗ ಏನು ಫೈಂಡ್ ಔಟ್ ಮಾಡಬೇಕು, ನೀವು ನ್ಯೂಮರೇಟರ್ ಫೈಂಡ್ ಔಟ್ ಮಾಡಬೇಕು ಮತ್ತು ಡಿನಾಮಿನೇಟರ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನ್ಯೂಮರೇಟರ್ ವ್ಯಾಲ್ಯೂ ಎಷ್ಟು ಬರುತ್ತೆ, 1/8 ಬರುತ್ತೆ. ಸಿ ಈಸ್ ಈಕ್ವಲ್ ಟು 1/8 ಬರುತ್ತೆ. ಅದಂಗೆ ಇದನ್ನು ಯೂಸ್ ಮಾಡಿ. ಓಕೆ, ಇದನ್ನು ಆಲ್ರೆಡಿ ಪ್ರಾಬ್ಲಮ್ ಮಾಡಿದ್ದೀರಾ, ಹಂಗಾಗಿ ನಾನು ಇಲ್ಲಿ ಮಾಡೋಕ್ಕೆ ಹೋಗ್ತಿಲ್ಲ, ಡೈರೆಕ್ಟಾಗಿ fx y of x y is equal to 1/8 ಅಂತ ತಗೊಳ್ತೀನಿ. ಓಕೆ, ಸೊ let us take that as 1/8. okay, divided by fx of x ಅಂತ ಮಾಡಬೇಕು ಅಲ್ವಾ. ಸೊ ಇವಾಗ let us try to find the marginal density. okay, so marginal density of what, fx of x, fx of x. ಸೊ ಏನು ಬರುತ್ತೆ ನಿಮಗೆ, fx y of x y, ನೋಡಿ ಇಲ್ಲಿ x ಇರೋದ್ರಿಂದ ಇಲ್ಲಿ ಎಷ್ಟು ಮಲ್ಟಿಪ್ಲೈ ಮಾಡಬೇಕು, dy ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ ಲಿಮಿಟ್ ಎಷ್ಟು ಬರುತ್ತೆ, -x to 2. ಇದು ಯಾವ್ದು ಲಿಮಿಟು, y ಇನ್ ಲಿಮಿಟ್. ಓಕೆ, ಜಸ್ಟ್ ಲುಕ್ ಓವರ್ ಹಿಯರ್, y ಇನ್ ಲಿಮಿಟ್ ಎಷ್ಟು ಬರುತ್ತೆ, when you move from bottom to top, ಫಸ್ಟ್ ಮೈನಸ್ ಇನ್ಫಿನಿಟಿಯಿಂದ ಮೂವ್ ಮಾಡಬೇಕಾದ್ರೆ ಫಸ್ಟ್ ನೀವು ಬರೋದು ಯಾವುದು, ಈ ಲೈನ್ ಬರುತ್ತಲ್ವಾ, ಈ ಲೈನಿಂದ ಇಕ್ವೇಷನ್ ಏನು, ಸ್ಲೋಪ್ ನೋಡಿ ನೆಗೆಟಿವ್ ಸ್ಲೋಪ್ ಇದೆ ಆಯಿತಾ. ಸೊ ಹಂಗಾಗಿ ಏನಾಗುತ್ತೆ, y ಈಸ್ ಈಕ್ವಲ್ ಟು -x ಬರುತ್ತೆ ಆಯಿತಾ. ನೆಕ್ಸ್ಟ್ ಮೇಲ್ಗಡೆ ಹೋಗ್ತಾ ಹೋಗಿ, ಸೊ ಇದು ಯಾವುದು ಲೈನು, ಸೊ ಇದಕ್ಕೆ ಎಷ್ಟು ಬರುತ್ತೆ, 2 ಅಂತ ಬರುತ್ತೆ ಅಲ್ವಾ. ಸೊ ಇಂಟಿಗ್ರೇಷನ್ ಫ್ರಮ್ ವೇರ್ -x to 2 ಅಂತ ತಗೊಳ್ಬೇಕು ಇದಕ್ಕೆ. ಓಕೆ, so that is the only change with respect to the first problem which you have solved earlier. Okay, so ನೋಡಿ ಇಲ್ಲಿ -x to 2 ಅಂತ ಬರುತ್ತೆ. ಸೊ ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಎಷ್ಟು, 1/8 ಇಂಟು dy ಬರುತ್ತೆ. 1/8 ಕಾನ್ಸ್ಟೆಂಟ್ ಇದೆ, ಹೊರಗಡೆ ತಗೊಳ್ಳಿ. ಇಂಟಿಗ್ರೇಷನ್ 1/8 ಕಾನ್ಸ್ಟೆಂಟ್ ಇದೆ, ಇಂಟಿಗ್ರೇಷನ್ ಆಫ್ 1 is what, y from way 2 to -x. ಸೊ ಏನಾಗುತ್ತೆ, 1/8 ಇಂಟು 2 ಪ್ಲಸ್ x ಬರುತ್ತೆ. ಸೊ ನ್ಯೂಮರೇಟರ್ 1/8 ಇದೆ, ಡಿನಾಮಿನೇಟರ್ 1/8 ಇಂಟು 2 ಪ್ಲಸ್ ಎಕ್ಸ್ ಇದೆ. ಸೊ ಕಂಡೀಷನ್ ಬೈ 1 ಅಂದರೆ ಎಷ್ಟಾಗಬೇಕು, ಎಕ್ಸ್ ಈಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇದು 1/8 ಕ್ಯಾನ್ಸಲ್ ಆಗುತ್ತೆ, 1/2 ಪ್ಲಸ್ 1 ಆಗುತ್ತೆ. ಸೊ ದಟ್ ವುಡ್ ಬಿ ಈಕ್ವಲ್ ಟು 1/3. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ವಾಟ್, y ಕಂಡೀಷನ್ ಬೈ ಎಕ್ಸ್. ಓಕೆ, ಸೊ ಆರ್ ಕ್ಲಿಯರ್ ವಿತ್ ದಟ್? ಹಲೋ, Yes, sir. ಓಕೆ, ನೆಕ್ಸ್ಟಿಗೆ ಏನು ಫೈಂಡ್ ಔಟ್ ಮಾಡಬೇಕು, ಮೀನ್ ಫೈಂಡ್ ಔಟ್ ಮಾಡಬೇಕು. ಸೊ ನಿಮಗೆ ಇದು 1/3 ಬಂತು. ಸೊ ನೆಕ್ಸ್ಟ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಏರಿಯಾ 1 ಇದೆಯಲ್ವ ಅಂತ ಚೆಕ್ ಮಾಡಬೇಕು. ಓಕೆ, ಸೊ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದ್ರೇನು, ಇಂಟಿಗ್ರೇಷನ್ ಫ್ರಮ್ -∞ ಎಫ್ ವೈ ಆಫ್ y ಡಿವೈಡೆಡ್ ಬೈ 1 ಇಂಟು dy. ಓಕೆ, ಸೊ ಇದೇನಾಗುತ್ತೆ, -x to 2 ಆಫ್ ಇದು ಮಾಡಬೇಕಾಯ್ತು, ಎಫ್ ವೈ ಆಫ್ y ಕಂಡೀಷನ್ ಬೈ 1. ಇಲ್ಲಿ x ಅಂತ ಕೊಟ್ಟಿದ್ರೆ x ಈಸ್ ಕಂಡೀಷನ್ ಟು ವಾಟ್, x ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಹಂಗಾಗಿ ನಾನು ಇಲ್ಲಿ -x ಬದಲು ಏನಂತ ಬರ್ಕೊಳ್ತೀನಿ,
-1 ಅಂತ ಬರ್ಕೊಳ್ತೀನಿ. -1 to 2 of 1/3 into dy ಆಗುತ್ತೆ. ಸೊ 1/3 ತಗೊಳ್ಳಿ. ಇಂಟಿಗ್ರೇಷನ್ ಆಫ್ 1 is what? y ಫ್ರಮ್ ವೇ 2 to -1. ಹಂಗಾಗಿ ಏನಾಗುತ್ತೆ ಇಷ್ಟು ಬರುತ್ತೆ. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ? 1 ಬರುತ್ತೆ. ಸೊ ದಿಸ್ ಸ್ಯಾಟಿಸ್ಫೈಸ್ ದ ಏರಿಯಾ ಅಂಡರ್ ದಿಸ್ ಪಿ ಡಿ ಎಫ್ ಇಸ್ 1 ಅಂತ ಪ್ರೂವ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ನೀವು? ಮೀನ್ ಮತ್ತು ವೇರಿಯನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಮೀನಿಗೆ ಫಾರ್ಮುಲಾ ಏನು? ನ್ಯೂ y ಕಂಡೀಷನ್ ಬೈ ಎಕ್ಸ್. ಸೊ -∞ to ∞. ಇಲ್ಲಿ y ಇದೆಯಲ್ಲ, y ಇಸ್ ಬೀಂಗ್ ಕಂಡೀಷನ್ಡ್ ಅಲ್ವಾ, ಹಂಗಾಗಿ ಇಲ್ಲಿ y ಮಲ್ಟಿಪ್ಲೈ ಮಾಡ್ತೀರಾ. ಯಾವುದರಿಂದ? ಈ ಫಂಕ್ಷನಿಂದ fy ಆಫ್ y ಕಂಡೀಷನ್ ಬೈ 1 into dy ಅಂತ. ಸೊ ನೆಕ್ಸ್ಟಿಗೆ ಲಿಮಿಟ್ ಹಾಕೊಳ್ಳಿ. ಸೊ ಲಿಮಿಟ್ ತೊಗೊಳ್ಬೇಕಾದ್ರೆ ಏನು ಬರೀಬೇಕಾಯಿತು? -x to 2 ಅಂತ ಬರೀಬೇಕಾಯಿತು. ಬಟ್ ದ ವ್ಯಾಲ್ಯೂ ಆಫ್ x is 1, ಸೊ ಐ ಆಮ್ ಟೇಕಿಂಗ್ ದಿಸ್ ಆಸ್ -1. -1 to 2 of y into ವಾಟ್ಸ್ ದ ವ್ಯಾಲ್ಯೂ ಆಫ್ fy ಆಫ್ y by x. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರಿ, ದಟ್ ವ್ಯಾಲ್ಯೂ ಇಸ್ ವಾಟ್? 1/3. ಸೊ 1/3 ಕಾನ್ಸ್ಟೆಂಟ್ ಹೊರಗಡೆ ತಗೊಳ್ಳಿ. ಇಂಟಿಗ್ರೇಷನ್ ಇಸ್ ವಾಟ್? y² by 2 ಫ್ರಮ್ ವೇರ್ -1 to 2. ಸೊ ಇದ್ರ ವ್ಯಾಲ್ಯೂ ನಿಮಗೆ ಎಷ್ಟು ಬರುತ್ತೆ? 1/2 ಬರುತ್ತೆ. ದಿಸ್ ಇಸ್ ವಾಟ್ ಯುವರ್ ಮೀನ್ ಇಸ್. ಓಕೆ, ನೆಕ್ಸ್ಟ್ ವೇರಿಯನ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು? y minus ನ್ಯೂ y ಹೋಲ್ ಸ್ಕ್ವೇರ್ ಅಂತ ಬರೀಬೇಕು ಅಲ್ವಾ. ಸೊ y minus ನ್ಯೂ y ಅಂದರೆ y ಕಂಡೀಷನ್ ಬೈ 1, ಅದ್ರ ವ್ಯಾಲ್ಯೂ ಎಷ್ಟು ಬಂತು ನಿಮಗೆ? 1/2. ನಾನು ಸಬ್ಸ್ಟಿಟ್ಯೂಟ್ ಮಾಡಿ ಹೋಲ್ ಸ್ಕ್ವೇರ್ ಇಂಟು y ಕಂಡೀಷನ್ ಬೈ ಎಕ್ಸ್ ಎಷ್ಟು ಬರುತ್ತೆ? ಅದು ವ್ಯಾಲ್ಯೂ 1/3 ಬಂದಿದೆ. ಮುಂಚೆ ಫೈಂಡ್ ಔಟ್ ಮಾಡಿ, ಇಲ್ಲಿದೆ ನೋಡಿ 1/3. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಇದನ್ನು ಇವ್ಯಾಲ್ಯೂಯೇಟ್ ಮಾಡಿ. ಸೊ 1/3 ಕಾನ್ಸ್ಟೆಂಟ್ ಇದೆ, ಇದನ್ನು ಹೊರಗಡೆ ತಗೊಳ್ಳಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ, a minus b ಹೋಲ್ ಸ್ಕ್ವೇರ್ ಯೂಸ್ ಮಾಡಿ. ಸೊ ಇಷ್ಟು ಬರುತ್ತೆ ನಿಮಗೆ ಆನ್ಸರ್. ಸೊ ದ ಫೈನಲ್ ಆನ್ಸರ್ ವುಡ್ ಬಿ ವೇರಿಯನ್ಸ್ ಈಸ್ ಈಕ್ವಲ್ ಟು 9/12. ಓಕೆ, ಅದು ಕ್ಲಿಯರ್ ವಿತ್ ದಟ್? ಪ್ರೀವಿಯಸ್ ಏನಿತ್ತು ಅದೇ ಥರ ಇದೆ ಅಲ್ಲ, ಬರೀ ಇಂಟಿಗ್ರೇಷನ್ ಲಿಮಿಟ್ ಮಾತ್ರ ಎಷ್ಟಿದೆ? -x to 2 ಅಂತ ಆಗಿದೆ. ಉಳಿದಿದೆಲ್ಲ ಸೇಮ್ ಅದೇ ಥರ. ಓಕೆ, ಕ್ಲಿಯರ್ ವಿತ್ ದಟ್? Yes, sir. ಓಕೆ, ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಅದೇ ಥರನೇ ಇದೆ. ರೆಫರ್ ಟು ಫಿಗರ್ 3.2. ಸೊ ಏನಾಗಿದೆ? ಫಿಗರ್ ಮಾತ್ರ ಚೇಂಜ್ ಆಗಿದೆ. ಫೈಂಡ್ ಪಿ ಡಿ ಎಫ್ ಆಫ್ y ಕಂಡೀಷನ್ ಬೈ ಎಕ್ಸ್, ಸೇಮ್ ಅದೇ. ವೆರಿಫೈ ದ ಕಂಡೀಷನಲ್ ಪಿ ಡಿ ಎಫ್, ಅದನ್ನು ಸೇಮ್ ಅದೇ. ಫೈಂಡ್ ದ ಮೀನ್ ಆ್ಯಂಡ್ ವೇರಿಯನ್ಸ್. ಸೊ ಇದರಲ್ಲಿ ಏನಾಗುತ್ತೆ? ಸೇಮ್ ಇವಾಗ ಏನು ಮಾಡಿದ್ರು ಅದೇ ಪ್ರೊಸೀಜರ್. ಇಂಟಿಗ್ರೇಷನ್ ಲಿಮಿಟ್ ಮಾತ್ರ y ಇನ್ ಚೇಂಜ್ ಆಗುತ್ತೆ. ಏನಾಗುತ್ತೆ? ಇಂಟಿಗ್ರೇಷನ್ ಫ್ರಮ್ ಎಷ್ಟಿದೆ ಇಲ್ಲಿ? ಎಷ್ಟಾಗುತ್ತೆ? ಇಲ್ಲಿಂದ ಬರ್ಬೇಕಾದ್ರೆ ಫಸ್ಟ್ ಇದು ಸಿಕ್ತಲ್ವಾ? ವಾಟ್ ಈಸ್ ದ ಲಿಮಿಟ್? ಹಲೋ, -2. -2. ಓಕೆ, ವಾಟ್ ಈಸ್ ದ ಅಪ್ಪರ್ ಲಿಮಿಟ್? ಲೈನ್ ಇದೆ ಅಲ್ವಾ, ಏನು ಬರುತ್ತೆ? X. y is equal to x. Okay, y is equal to x because it is having a positive slope. y is equal to -2 to x ಅಂತ ಲಿಮಿಟ್ ಚೇಂಜ್ ಆಗುತ್ತೆ. ಇನ್ನು ಉಳಿದಿದೆಲ್ಲ ಸೇಮ್ ಅದೇ ಪ್ರಾಬ್ಲಮ್. ಓಕೆ, ಸೊ ಲುಕ್ ಓವರ್ ಹಿಯರ್. ಐ ಹ್ಯಾವ್ ಟೇಕನ್ ದಿಸ್ ಆಸ್ ವಾಟ್? 1/8 ಅಂತ ತಗೊಂಡಿದ್ದೀನಿ ಇಲ್ಲಿ. ಓಕೆ, ಇದು ಫಸ್ಟಿಗೆ ಪ್ರೂವ್ ಮಾಡಿದಲ್ಲ ಅದ್ರದ್ದು. ಓಕೆ, ಸೊ ಇವಾಗ ಕಂಡೀಷನ್ ಬೈ ಎಕ್ಸ್ ಅಂದರೆ ಈ ಥರ ಫಾರ್ಮುಲಾ ಇದೆ. ಸೊ ಇದ್ರದ್ದು ನ್ಯೂಮರೇಟರ್ ಇಷ್ಟು ಬರುತ್ತೆ, ಡಿನಾಮಿನೇಟರ್ ಏನು? ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ದಿಸ್ ಇಸ್ ವಾಟ್? ಮಾರ್ಜಿನಲ್ ಡೆನ್ಸಿಟಿ. -∞ to ∞ ಎಫ್ ಎಕ್ಸ್ ಎಕ್ಸ್ ವೈ. ಇಲ್ಲಿ ಎಕ್ಸ್ ಇರೋದ್ರಿಂದ ಇಲ್ಲಿ ಡಿ ವೈ. ಹಾಗಾಗಿ ಈ ಲಿಮಿಟ್ ಎಷ್ಟು? -2 to x ಬಂದಿದೆ. ಸೊ ವಿಚ್ ಯು ಸೆಟ್ ರೈಟ್ ನೌ. ಓಕೆ, -2 to x. ಓಕೆ, ಅದನ್ನು ಇಂಟಿಗ್ರೇಟ್ ಮಾಡಿ. ಓಕೆ, ಸೊ ವೆನ್ ಯು ಇಂಟಿಗ್ರೇಟ್ ದಟ್ ವಿಲ್ ಬಿ ಗೆಟಿಂಗ್ ದ ಆನ್ಸರ್ ಆಸ್ ವಾಟ್? ಇಷ್ಟು ಬರುತ್ತೆ, 1/8 ಇಂಟು ಎಕ್ಸ್ ಪ್ಲಸ್ 2 ಬರುತ್ತೆ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 1/8 ಡಿವೈಡ್ ಬೈ 1/8 ಇಂಟು ಎಕ್ಸ್ ಪ್ಲಸ್ 2, ಇದೆರಡು ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ 1 ಡಿವೈಡ್ ಬೈ 1 ಪ್ಲಸ್ 2 ಆಗುತ್ತೆ. ಸೊ ದ ವ್ಯಾಲ್ಯೂ ವಿಲ್ ಬಿ ವಾಟ್? 1/3 ಬರುತ್ತೆ. ಓಕೆ, ಸೊ ನಿಮಗೆ ಇದು ಎಷ್ಟು ಬಂತು? 1/3 ಬಂತು. ನೆಕ್ಸ್ಟು ಏರಿಯಾ ಫೈಂಡ್ ಔಟ್ ಮಾಡಿರೋದು. ಪಿ ಡಿ ಎಫ್ ಏರಿಯಾ 1 ಬರಬೇಕು ನಿಮಗೆ. ಸೊ ಇದನ್ನು ಇಂಟಿಗ್ರೇಟ್ ಮಾಡಿದ್ರು 1/3 ಇಂದ. 1/3 ಹೊರಡೆ ಬಂತ? ಇಂಟಿಗ್ರೇಷನ್ ಫ್ರಮ್ 1 to -2 ಅಲ್ವಾ. ಸೊ 1 + 2 ಆಗುತ್ತೆ, 3/3 1 ಬಂತು. ಸೊ ಹಂಗಾಗಿ ಏರಿಯಾ ಅಂಡರ್ ದ ಪಿ ಡಿ ಎಫ್ ಇಸ್ 1 ಅಂತ ಪ್ರೂವ್ ಆಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಮೀನ್ ಮತ್ತು ವೇರಿಯನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಮೀನಿಂದ ಏನು? -∞ to ∞ y ಇಂಟು ಇಷ್ಟು ಬರುತ್ತೆ, y ಇಂಟು
ಇಲ್ಲಿ -2 to x ಅಂತ ಇತ್ತು, ಬಟ್ ದ ವ್ಯಾಲ್ಯೂ ಆಫ್ x is what 1. So I'm taking this as what 1 ಅಂತ ತಗೊಂಡಿದ್ದೀನಿ. ಓಕೆ, ಸೊ I'm taking this as 1 because the value of x is what 1. ಇಲ್ಲಿ x ಯಾಕೆ ಕೊಡ್ತಾರೋ ಆ ವ್ಯಾಲ್ಯೂನ ಇಲ್ಲಿ ಹಾಕೊಳ್ಬೇಕು. ಓಕೆ, ಸೊ y into 1/3 into dy is equal to ಇಷ್ಟು ಬರುತ್ತೆ. ಸೊ ಲಾಸ್ಟ್ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? -1/2 ಬರುತ್ತೆ. ಸೊ ದಿಸ್ ಇಸ್ ಯೋರ್ ಮೀನ್. ಓಕೆ, ನೆಕ್ಸ್ಟ್ ವೇರಿಯನ್ಸಿಗೇನು y ಮೈನಸ್ ಮೀನ್ ಹೋಲ್ ಸ್ಕ್ವೇರ್. ಸೊ y ಮೀನ್ ಎಷ್ಟು ಬಂದಿದೆ ನಿಮಗೆ? -3 value of mean is -1/2 ಬಂದಿದೆ. ಸೊ ಮೀನ್ ವ್ಯಾಲ್ಯೂ ಎಷ್ಟಿದೆ? -1/2 ಇದೆ. y ಮೈನಸ್ ನ್ಯೂ ಕಂಡೀಷನ್ ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಇತ್ತು, ಮೀನ್ ಎಷ್ಟಿದೆ? -1/2 ಇದೆ. ಹಾಗಾಗಿ ಏನಾಗುತ್ತಿದೆ? y ಪ್ಲಸ್ 1/2 ಹೋಲ್ ಸ್ಕ್ವೇರ್ ಇಂಟು ಎಫ್ ವೈ ಕಂಡೀಷನ್ ಬೈ ಎಕ್ಸ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? ಇದು 1/3 ಬರುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ಯು ಆರ್ ರೈಟಿಂಗ್ ಓವರ್ ಹಿಯರ್. ಓಕೆ, ನೆಕ್ಸ್ಟ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ. 1/3 is constant, you are taking this outside. Okay, when you expand that, you'll be getting the variance as 9/12. Okay, so all the problems, okay, all the three problems are of same type. ಏನಾಗ್ತಿದೆ? ನಿಮಗೆ ಲಿಮಿಟ್ ಮಾತ್ರ ಚೇಂಜ್ ಆಗ್ತಿದೆ. ಯಾವುದು? ವೈಡ್ ಲಿಮಿಟ್ ಮಾತ್ರ ಚೇಂಜ್ ಆಗುತ್ತೆ. ಲಿಮಿಟ್ ತಗೊಳ್ಳೋದು ಹೆಂಗೆ ಅಂತ ಗೊತ್ತಾಯಿತು ಅಂದರೆ ಇದು ಫುಲ್ ಉಳಿದಿದ್ದೆಲ್ಲ ಈಸಿ ಇದೆ. ಓಕೆ, so this is regarding one kind of problem in condition bivariant random variable. Okay, are you clear with this problems? ಇಷ್ಟ ಅರ್ಥ ಆಯ್ತಲ್ವಾ? Yes, sir. ಓಕೆ, ನೆಕ್ಸ್ಟ್ ಸೊ ಇವಾಗ ಏನು ಮಾಡ್ತಾರೆ ನಿಮಗೆ ಎಫ್ ಎಕ್ಸ್ ಇದು ಕಂಡೀಷನ್ ಅಂದರೆ ಮೇಲ್ಗಡೆ ನ್ಯೂಮರೇಟರ್ ಫೈಂಡ್ ಔಟ್ ಮಾಡಬೇಕು, ಡಿನಾಮಿನೇಟರ್ ಫೈಂಡ್ ಔಟ್ ಮಾಡಬೇಕಲ್ವ. ಇವಾಗ ನ್ಯೂಮರೇಟರ್ನ ಅವರೇ ಕೊಡ್ತಾರೆ, ಆಯಿತಾ? ಸೊ ಅವರೇ ಕೊಟ್ಟಿದ್ದಾರೆ ನೋಡಿ. ಕನ್ಸಿಡರ್ ದ ಜಾಯಿಂಟ್ ಪಿ ಡಿ ಎಫ್ ಆಫ್ 2 ರ್ಯಾಂಡಮ್ ವೇರಿಯೇಬಲ್ಸ್ ಎಕ್ಸ್ ಆ್ಯಂಡ್ ವೈ ಗಿವನ್ ಬೈ ಈ ಥರ ಕ್ವಶನ್ ಕೊಟ್ಟಿದ್ದಾರೆ. ಓಕೆ, ಸೊ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಅದನ್ನು ಅವರೇ ಕೊಟ್ಟಿದ್ದಾರೆ. ಫೈಂಡ್ ದ ಪಿ ಡಿ ಎಫ್ ಆಫ್ ವೈ ಕಂಡೀಷನ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಸೊ ನೀವು ಇವಾಗ ಏನು ಫೈಂಡ್ ಔಟ್ ಮಾಡಬೇಕು? ಎಫ್ ವೈ ಆಫ್ ವೈ ಕಂಡೀಷನ್ ಬೈ ಎಕ್ಸ್, ವ್ಯಾಲ್ಯೂ ಆಫ್ ಎಕ್ಸ್ ಎಷ್ಟಿದೆ? 2 ಅಂತ ಕೊಟ್ಟಿದ್ದಾರೆ, ಆಯಿತಾ? ನೆಕ್ಸ್ಟ್ ವೆರಿಫೈ ದ ಪಿ ಡಿ ಎಫ್ ಪ್ರಾಪರ್ಟಿ, ಸೇಮ್ ಅದೇ ಥರ ಮಾಡಬೇಕು. ನೆಕ್ಸ್ಟ್ ಫೈಂಡ್ ದ ಮೀನ್ ಆ್ಯಂಡ್ ವೇರಿಯನ್ಸ್. ಓಕೆ, ಲೆಟ್ ಅಸ್ ಟ್ರೈ ಟು ಡೂ ದಿಸ್ ಪ್ರಾಬ್ಲಮ್. ಸೊ ಇದು ಇನ್ನೂ ಸಿಂಪಲ್ ಆಗುತ್ತೆ. ಏನಕ್ಕೆ ಅಂದರೆ ನ್ಯೂಮರೇಟರ್ ಅವರೇ ಕೊಟ್ಬಿಟ್ಟಿದ್ದಾರೆ, ಹಂಗಾಗಿ ಏನು ಅಷ್ಟಕ್ಕೊಂದು ತಲೆ ಬೇಸಿರಲ್ಲ. ಓಕೆ, ಯು ಜಸ್ಟ್ ನೀಡ್ ಟು ಫೈಂಡ್ ಔಟ್ ವಾಟ್ ಮಾರ್ಜಿನಲ್ ಡೆನ್ಸಿಟಿ ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ಓಕೆ, ಸೊ ನಿಮಗೆ ಮಾರ್ಜಿನಲ್ ಇದು ಫಾರ್ಮುಲಾ ಗೊತ್ತಿದೆ. ಎಫ್ ವೈ ಆಫ್ ವೈ ಕಂಡೀಷನ್ ಬೈ ಎಕ್ಸ್ ಅಂದ್ರೆ ಏನು? ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ಎಫ್ ಎಕ್ಸ್ ಆಫ್ ಎಕ್ಸ್ ಅಂತ ಗೊತ್ತಿದೆ. ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಅಂದ್ರೆ ಏನು? -∞ to ∞ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಇಂಟು ಡಿ ವೈ ಅಲ್ವಾ? ಸೊ ಇದೇನಿದೆ? ಇದು ವೈದು ಲಿಮಿಟ್. ಓಕೆ, ಸೊ ಇವಾಗ ನಿಮಗೆ ಏನಾಗಬೇಕು ಗೊತ್ತಿರಬೇಕು ಅಂದರೆ ಇದೊಂದು ಗೊತ್ತಿರಬೇಕು, ಎಕ್ಸಿಂದು ಮತ್ತು ವೈದು. ಓಕೆ, ಎಕ್ಸ್ ಮತ್ತು ವೈದು ಗಾಸಿಯನ್ ರ್ಯಾಂಡಮ್ ವೇರಿಯೇಬಲ್ದು ಫಂಕ್ಷನ್ ಗೊತ್ತಿರಬೇಕು. ಓಕೆ, ಸೊ ಇದೆರಡು ಒಂದು ಸ್ವಲ್ಪ ನೋಡ್ಕೊಂಡಿರಿ. ಓಕೆ, ಗಾಸಿಯನ್ ರ್ಯಾಂಡಮ್ ವೇರಿಯೇಬಲ್ ಮಾರ್ಜಿನಲ್ ಡೆನ್ಸಿಟಿ ಫಾರ್ ಪಿ ಡಿ ಎಫ್ ಫಾರ್ ಎಫ್ ಎಕ್ಸ್ ಆಫ್ ಎಕ್ಸ್ ಅಂದ್ರೆ ಏನು ಬರುತ್ತೆ? 1/√2π e to power -x²/2. ಅದೇ ಎಫ್ ವೈ ಆಫ್ ವೈ ಬಂದರೆ ಏನು ಬರುತ್ತೆ? ಇಟ್ ವಿಲ್ ಬಿ 1/√2π e to power -y²/2. ಸೊ ಇದು ಫಸ್ಟ್ ಮಾಡ್ಯೂಲಿಂದ ಮಾಡ್ತಾನೆ ಇದ್ದೀರಾ ಅಲ್ವಾ? ಇದೆರಡನ್ನ ಬರ್ಕೊಳ್ಳಿ, ಆಯಿತಾ? ಇಲ್ಲಿ ಇದೆಯಲ್ಲ, ಇದ್ರ ಮಾರ್ಜಿನಲ್ ಡೆನ್ಸಿಟಿ ಫೈಂಡ್ ಔಟ್ ಮಾಡೋಕ್ಕೆ ಇಂಟಿಗ್ರೇಷನ್ ಲಿಮಿಟ್ ಹಾಕಬೇಕು. ಅವ್ರು ಏನು ಫಿಗರ್ ಏನು ಕೊಟ್ಟಿಲ್ಲ ಅಲ್ವಾ, ಹಾಗಾಗಿ ನೀವೇ ಅಸ್ಯೂಮ್ ಮಾಡ್ಕೊಳ್ಬೇಕು. ಓಕೆ, ಸೊ ಲಿಮಿಟ್ ಎಲ್ಲ ಏನು ಬೇಡ. ಇದೆರಡು ನಿಮ್ಮ ಮುಂಚಿಂದನೂ ಗೊತ್ತಿದೆ. ಗಾಸಿಯನ್ ರ್ಯಾಂಡಮ್ ವೇರಿಯೇಬಲ್ ಬಂತು ಅಂದರೆ ಅದು ಮಾರ್ಜಿನಲ್ ಡೆನ್ಸಿಟಿ ಅಂದರೆ ಸಿಂಗಲ್ ವೇರಿಯೇಬಲ್ ಅಂತ ಅಷ್ಟೇ. ಓಕೆ, ಎಫ್ ಎಕ್ಸ್ ಆಫ್ ಎಕ್ಸ್ ಅಂದರೆ ಎಂತ ಬರ್ತದೆ ಹೇಳಿ? ಸ್ಟಾರ್ಟಿಂಗಿಂದ 1/√2π e to power -x²/2 ಅಂತ ಬರ್ತದೆ. ಎಫ್ ವೈ ಆಫ್ ವೈ ಅಂತ ಬರೆದ್ರೆ ಏನು ಬರಬೇಕು? ಎಕ್ಸ್ ಜಾಗದಲ್ಲಿ ವೈ ಹಾಕಬೇಕು ಅಷ್ಟೇ. 1/√2π e to power -y²/2 ಅಂತ ಬರಬೇಕು. ಓಕೆ, ಕ್ಲಿಯರ್ ವಿತ್ ದ್ಯಾಟ್? ಹಲೋ? Yes, sir. ಓಕೆ, ನೆಕ್ಸ್ಟ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ? ಎಫ್ ವೈ ಕಂಡೀಷನ್ ಬೈ ಎಕ್ಸ್ ಕೊಟ್ಟಿದ್ದಾರೆ, ಹಂಗಾಗಿ ನಿಮಗೆ ಇದ್ರ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾಗಿರೋದೇನು? ಇದೊಂದು ಮಾತ್ರ ಬೇಕು ಅಷ್ಟೇ, ಎಫ್ ಎಕ್ಸ್ ಆಫ್ ಎಕ್ಸ್ ಬೇಕು. ಓಕೆ, ಸೊ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಅವರೇ ಕೊಟ್ಟಿದ್ದಾರೆ, ಆ ಇಕ್ವೇಷನ್ ಇಲ್ಲಿ ಬರ್ಕೊಳ್ಳಿ. ಡಿವೈಡೆಡ್ ಬೈ ಎಫ್ ಎಕ್ಸ್ ಆಫ್ ಎಕ್ಸ್ ಅಂದರೆ ಈಗ ಬಂದಿದೆಯಲ್ಲ ಇಕ್ವೇಷನ್, ಇದನ್ನು ಕೆಳಗಡೆ ಬರ್ಕೊಳ್ಳಿ. 1/√2 e to power -x²/2. ಓಕೆ, ಸೊ ಇದೇನಿಲ್ಲ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಅಷ್ಟೇ. ಓಕೆ, ಸೊ ಇಷ್ಟು ಬರ್ಕೊಂಡ್ಮೇಲೆ ಇದನ್ನು ಇವ್ಯಾಲ್ಯೂಯೇಟ್ ಮಾಡಿ. ಓಕೆ,
ಇಲ್ಲಿದೆಯಲ್ಲ, ಇಷ್ಟ್ರದ್ದು ವ್ಯಾಲ್ಯೂ ತೊಗೊಂಡ್ರೆ ನೀವು, ಓಕೆ, ಇಷ್ಟು ವ್ಯಾಲ್ಯೂ ತೊಗೊಂಡ್ರೆ ನಿಮಗೆ ಇಷ್ಟು ಬರುತ್ತೆ. ಎಷ್ಟು? 0.418. ಇದು ಕ್ಯಾಲ್ಸಿಲ್ ಮಾಡಿ ನೋಡಿ ಬೇಕಾದ್ರೆ. ಇದು ಡಿವೈಡೆಡ್ ಬೈ 1/2 ನಿಮಗೆ 0.418 ಬರುತ್ತೆ. ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಉಳಿದಿದೆಯಾ? ಈ ಎಕ್ಸ್ಪೋನೆನ್ಷಿಯಲ್ನ ಮೇಲ್ಗಡೆ ತೊಗೊಂಡೋಗಿ ಅವಾಗ ಏನಾಗುತ್ತೆ, e ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಇದು ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ. ಇಲ್ಲಿ ಬರ್ಕೊಂಡಿದ್ದೀನಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2. ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? 2 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಈಸ್ ಈಕ್ವಲ್ ಟು 2 ಇದೆಯಾ? ಹಂಗಾಗಿ ಎಕ್ಸ್ ಜಾಗದಲ್ಲಿ ಏನು ಹಾಕಿದ್ದೀನಿ ಅಂದರೆ 2 ಅಂತ ಹಾಕಿದ್ದೀನಿ. ಸೊ ಇಟ್ ಇಸ್ 2 ಸ್ಕ್ವೇರ್ ಬೈ 2 ಅಂತ ಹಾಕಿದ್ದೀನಿ. ಓಕೆ, ಸೊ ಇದೇನಾಗುತ್ತೆ, ಇದನ್ನ ಆ್ಯಡ್ ಮಾಡಿದ್ರೆ ನಿಮಗೆ -1/2 ಇಷ್ಟು ಬರುತ್ತೆ ನಿಮ್ಗೆ ವ್ಯಾಲ್ಯೂ. ವೈ ಸ್ಕ್ವೇರ್ ಮೈನಸ್ 1.2y ಇದನ್ನು ಆ್ಯಡ್ ಮಾಡಿದ್ರೆ ಈ ಕಡೆ 0.36 ಅಂತ ಬರುತ್ತೆ. ಸೊ ದಿಸ್ ಇಸ್ ದ function of fy conditioned by x at x is equal to 2. Okay, are you clear with that? ಇಷ್ಟು ಅರ್ಥ ಆಯ್ತಾ? Yes, sir. ಓಕೆ, ನೆಕ್ಸ್ಟಿಗೆ ಮೀನ್ ಮತ್ತು ವೇರಿಯನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ ಈ ಈಕ್ವೇಷನ್ನ ಯೂಸ್ ಮಾಡಿಬಿಟ್ಟು ಬೇರೆ ಫಾರ್ಮಿಗೆ ತೊಗೊಂಡೋದ್ರೆ ನಮಗೆ ಮೀನ್ ಮತ್ತು ವೇರಿಯನ್ಸ್ ಬೇಗ ಸಿಗುತ್ತೆ. ಓಕೆ, ಆವಾಗ ಸೊ ಇಲ್ಲಿದೆಯಲ್ವಾ, y ಮೈನಸ್ 1.2y ಪ್ಲಸ್ 0.36 ಅಂತ ಇದೆಯಲ್ಲ, ಇದನ್ನು ಹೆಂಗೆ ಬರ್ಕೊಳ್ಬೋದು ನಾವು? ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಆಸ್ ವಾಟ್ y ಮೈನಸ್ 0.3 ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಓಕೆ, a ಮೈನಸ್ b ಹೋಲ್ ಸ್ಕ್ವೇರ್ ಬರೆದ್ರೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಈ ಫಾರ್ಮಲ್ಲಿ ಬರುತ್ತೆ. ಹಂಗಾಗಿ ಏನು ಮಾಡ್ತೀರಾ, ಈ ಎಕ್ಸ್ಪ್ರೆಷನ್ದು ಫಾರ್ಮ್ನ ಚೇಂಜ್ ಮಾಡ್ತೀರಾ ಅಷ್ಟೇ. ಇದೇ ಎಕ್ಸ್ಪ್ರೆಷನ್ನು ಹಿಂಗೂ ಬರಿಬೋದು ಅಂತ. ಓಕೆ, ಸೊ ವೈ ಸ್ಕ್ವೇರ್ ಮೈನಸ್ 1.2y ಮೈನಸ್ 0.36 ಅಂತ ಬರೆಯೋಕ್ಕಿಂತ ಈ ಥರ ಬರೆದು ನಡೆಯುತ್ತೆ. ಏನಂತ y ಮೈನಸ್ 0.6 ಹೋಲ್ ಸ್ಕ್ವೇರ್ ಅಂತ ಬರೆದು ಸಹ ನಡೆಯುತ್ತೆ. ಓಕೆ, ಸೊ ಏನು ಮಾಡ್ತೀರಾ, ಜಸ್ಟ್ ಟ್ರೈಂಗ್ ಟು ಚೇಂಜ್ ದ ಫಾರ್ಮ್ ಆಫ್ ದ ಈಕ್ವೇಷನ್. ಓಕೆ, ಸೊ ಇದೇನಾಗುತ್ತೆ, ಸೊ ವೆನ್ ಯು ಚೇಂಜ್ ದಿಸ್ ಫಾರ್ಮ್, ನೆಕ್ಸ್ಟ್ 1.82 ಇದೆ ಅಲ್ವಾ, ಸೊ 1.82 ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ವಾಟ್ 2 ಇಂಟು 0.91 ಅಂತ ಹಿಂಗಾದ್ರೆ ಬರ್ಕೊಳ್ಬೋದು. ಓಕೆ, ಸೊ ವಿ ಆರ್ ಜಸ್ಟ್ ಟ್ರೈಂಗ್ ಟು ಚೇಂಜ್ ದ ಫಾರ್ಮ್ ಆಫ್ ದ ಈಕ್ವೇಷನ್. ಮೂರು ಒಂದೇ ಬಟ್ ಬೇರೆ ಬೇರೆ ಫಾರ್ಮಲ್ಲಿದೆ ಅಷ್ಟೇ. ಓಕೆ, ಸೊ ಈ ಫಾರ್ಮಿಗೆ ರೆಡ್ಯೂಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮೀನ್ ಮತ್ತು ವೇರಿಯನ್ಸ್ ಡೈರೆಕ್ಟಾಗಿ ಸಿಗುತ್ತೆ. ಓಕೆ, ಸೊ ನಿಮಗೆ ಈ ಥರ ಒಂದು ಫಾರ್ಮುಲಾ ಇದೆ ಗಾಸಿಯನ್ ಅಂದರೆ 1/√2π ಇಂಟು ಸಿಗ್ಮಾ ಎಕ್ಸ್ ಮೈನಸ್ y ಮೈನಸ್ ನ್ಯೂ ಎಕ್ಸ್ ಡಿವೈಡ್ ಬೈ 2 ಇಂಟು ಸಿಗ್ಮಾ ಎಕ್ಸ್ ಅಂತ ಇದೆ. ಓಕೆ, ಸೊ ಇದು ಏನು ಇಲ್ಲೇ ಇದೆ ಬಂದು ಈಕ್ವೇಷನ್. ಸೊ ಫಾರ್ಮ್ ರೆಡ್ಯೂಸ್ ಮಾಡಿಬಿಟ್ಟು ಈ ಫಾರ್ಮಿಗೆ ತೊಗೊಂಬಂದು ಇಟ್ಕೊಂಡಿದ್ದೀರ ಅಲ್ವಾ. ಸೊ ಈ ಫಾರ್ಮಿಗೆ ಈ ಈಕ್ವೇಷನ್ನು ನೋಡ್ಕೊಳ್ಳಿ. ಓಕೆ, ಈ ಈಕ್ವೇಷನ್ನು ಇದು ಕಂಪೇರ್ ಮಾಡಿದ್ರೆ ನಿಮಗೆ ಇಲ್ಲೇನಿದೆ, ಇದು ಮೀನ್ ಸಿಕ್ತಾ? ಸೊ ಮೀನ್ ಇಸ್ ವಾಟ್ 0.6 ಅಂತ ಸಿಕ್ತು. ಇದನ್ನು ಕಂಪೇರ್ ಮಾಡಿ ಅವಾಗ ಏನು ನಿಮಗೆ ಸಿಕ್ತು? ಸಿಗ್ಮಾ ವೈ ಸಿಕ್ತು. ಓಕೆ, ಸೊ ಏನಿಲ್ಲ, ಈ ಬಂದಿರೋ ಈಕ್ವೇಷನ್ನ ಈ ಥರ ಫಾರ್ಮಿಗೆ ರೆಡ್ಯೂಸ್ ಮಾಡಿ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮಗೆ ಮೀನ್ ಮತ್ತು ವೇರಿಯನ್ಸ್ ಡೈರೆಕ್ಟಾಗಿ ಸಿಗುತ್ತೆ. ಕ್ಯಾಲ್ಕುಲೇಷನ್ ಮಾಡೋ ಕಷ್ಟನೇ ಇರಲ್ಲ. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಸಾಲ್ವಿಂಗ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್. ಇದ್ರ ಮೇಲೆ 3 ಪ್ರಾಬ್ಲಮ್ ಇದೆ, ಕೇಳಿದ್ರೆ ಇದೇ ಪ್ರಾಬ್ಲಮ್ ಸಿಕ್ಕಿರ್ತಾರೆ, ಇನ್ಯಾವ್ದು ಬೇರೆ ಕೇಳಕ್ಕೆ ಹೋಗಲ್ಲ. ಓಕೆ, ಸಾರಿ, ಕ್ಲಿಯರ್ ವಿತ್ ದಟ್? Yes, sir. Okay, next same kind of problem. ಇಲ್ಲೇನು ಕೊಟ್ಟಿದ್ದಾರೆ? 2 ಇತ್ತು, ಇವಾಗ ಏನು ಕೊಟ್ಟಿದ್ದಾರೆ? 3 ಅಂತ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, y is conditioned by x is equal to 3 ಅಂತ ಕೊಟ್ಟಿದ್ದಾರೆ. ಸೊ ಅವರೇ ಫಾರ್ಮುಲಾನ ಸಹ ಕೊಟ್ಟಿರ್ತಾರೆ. ಸೊ ನನಗೆ ಮತ್ತೊಂದು ಸತಿ ಫಾರ್ಮುಲಾ ಬರೆಯೋಕೆ ಹೋಗಿಲ್ಲ. ಸೊ ದೇ ವಿಲ್ ಬಿ ಗಿವಿಂಗ್ ಯು ದ ಫಾರ್ಮುಲಾ. ಸೊ ಯು ನೀಡ್ ಟು ಫೈಂಡ್ ಔಟ್ ದಿಸ್ ಎಫ್ ಎಕ್ಸ್ ಆಫ್ ಎಕ್ಸ್ ವೈ ಅವರೇ ಕೊಟ್ಟಿರ್ತಾರೆ. ಎಫ್ ಎಕ್ಸ್ ಆಫ್ ಎಕ್ಸ್ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ಅದೆರಡನ್ನು ಡಿವೈಡ್ ಮಾಡಿ ಅಷ್ಟೇ. ಇದನ್ನು ಡಿವೈಡ್ ಮಾಡ್ಕೊಳ್ಳಿ. ಸೊ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಇಷ್ಟನ್ನು ಡಿವೈಡ್ ಮಾಡಿದ್ರೆ ನಿಮಗೆ 0.418 ಬರುತ್ತೆ. ಇ ಟು ಪವರ್ ಮೈನಸ್ ಇದು ಮೇಲೆ ಪ್ಲಸ್ ಆಗುತ್ತೆ. ಸೊ ಇಲ್ಲಿ 3 ಸ್ಕ್ವೇರ್ ಅಂತ, ಇಲ್ಲಿ 3 ಸ್ಕ್ವೇರ್ ಆದರೆ 9 ಅಂತ ಆಗುತ್ತೆ. ಓಕೆ, ಸೊ combine this. So this is the resultant equation. So next we can change the form of this equation. Okay, so ಹೆಂಗೆ ರೆಡ್ಯೂಸ್ ಮಾಡ್ತೀರಾ, ಈ ಈಕ್ವೇಷನ್ನ ಈ ಥರ ಫಾರ್ಮಿಗೆ ತೊಗೊಂಡ್ಬರ್ತೀರಾ. ಓಕೆ, y ಮೈನಸ್ 0.9 ಹೋಲ್ ಸ್ಕ್ವೇರ್ ಫಾರ್ಮಿಗೆ ತೊಗೊಂಡ್ಬರ್ತೀರಾ. ಸೊ ನೆಕ್ಸ್ಟ್ this is the reduced form of the equation. You compare this with this standard form. So ಏನಾಗಿದೆ, this is your mean 0.9.
ಸೊ ಇದೇನಿದೆ, ದಿಸ್ ಇಸ್ ಯೋರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ 0.9 ಬಂದಿದೆ. ಓಕೆ, ಸೇಮ್ ಕೈಂಡ್ ಆಫ್ ಪ್ರಾಬ್ಲಮ್. 2 ಬದಲು ಎಷ್ಟು ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಓಕೆ, ಕ್ಲಿಯರ್ ವಿತ್ ದಟ್? Yes, sir. Okay, next. So next ಅಷ್ಟೇ ಅದೇ ಕ್ವೆಶನ್. ಇನ್ಸ್ಟೆಡ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 ದ ಗಿವನ್ ಎಕ್ಸ್ ಇಸ್ ಈಕ್ವಲ್ ಟು 4. ಇನ್ನು ಉಳಿದಿದ್ದೆಲ್ಲ ಅದೇ ಥರ ಇದೆ. ಸೊ ನೋಡಿ, ಇಲ್ಲಿ ಎಫ್ ಎಕ್ಸ್ ವೈ ಇದನ್ನು ಅವರೇ ಕೊಟ್ಟಿರ್ತಾರೆ. ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಅನ್ನು ನೀವು ಬರ್ಕೊಳ್ಬೇಕು. ಸೊ ಇದನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 0.8. ಇಲ್ಲಿ ಎಕ್ಸ್ ಎಷ್ಟಿದೆ, 4 ಇದೆ, 4 ಸ್ಕ್ವೇರ್ 16 ಇದೆ. ಸೊ ಈ ಫಾರ್ಮಿಗೆ ತಗೊಂಬಂದು ನಿಲ್ಲಿಸಿ. ಓಕೆ, ಸೊ ನೆಕ್ಸ್ಟ್ ಯು ಕಂಪೇರ್ ದಿಸ್ ಈಕ್ವೇಷನ್ ವಿತ್ ದಿಸ್ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ 1.2 ಇದೆ, ಸೊ ದಿಸ್ ಇಸ್ ಯೋರ್ ಮೀನ್, ಸೊ ದಿಸ್ ಇಸ್ ಯೋರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಕಂಡೀಷನ್ ಬೈವೇರಿಯಂಟ್ ರ್ಯಾಂಡಮ್ ವೇರಿಯಬಲ್. ಓಕೆ, ಸೊ ನಿಮಗೆ ಪ್ರಾಬ್ಲಮ್ಸ್ ಕೇಳಿದ್ರೆ ಆಲ್ಮೋಸ್ಟ್ ಎಕ್ಸೈಸ್ ಪ್ರಾಬ್ಲಮ್ಸೇ ಕೇಳ್ತಾರೆ ಆಯಿತಾ. ಸೊ ನ್ಯೂಮರಲ್ಸ್ ಯೂಶಲಿ ಚೇಂಜ್ ಆಗಲ್ಲ. So this completes all the problematic concepts which are present in module 2. In ಒಂದು ಥಿಯರಿ ಉಳ್ಕೊಂಡಿತ್ತು, ಅದು 100% ಶ್ಯೂರ್ ಕೊಟ್ಟೆ ಕೊಡ್ತಾರೆ, ಬಟ್ ಐ ವಿಲ್ ನಾಟ್ ಬಿ ಏಬಲ್ ಟು ಕಂಪ್ಲೀಟ್ ದಟ್. ಸೊ ಸೆಕೆಂಡ್ ಇಂಟರ್ನಲ್ಸ್ ಆದಮೇಲೆ ಐ ವಿಲ್ ಬಿ ಏಬಲ್ ಟು ಗೋ ಥ್ರೂ ದಟ್. ಓಕೆ, ಸೊ ನಿಮಗೆ ಸೆಕೆಂಡ್ ಇಂಟರ್ನಲ್ಸಿಗೆ ಇಷ್ಟವರೆಗೂ ಇರುತ್ತೆ. ಸೊ ಲರ್ನ್ ಟಿಲ್ ಹಿಯರ್.